ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಭೀಕರವಾದ ದಾಳಿ. ಇರಾನ್ ದಾಳಿಗೆ ಬಿರ್ಷೆಬಾದ್ನಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. 7 ಅಂತಸ್ತಿನ ಕಟ್ಟಡಕ್ಕೆ ಇರಾನ್ ಮಿಸೈಲ್ಸ್ಗಳು ಬಂದಪ್ಪಳಿಸಿದೆ. ಇಸ್ರೇಲ್ನ ಬಿರ್ಷೆಬಾ ನಗರದ ಮೇಲೆ ಅಟ್ಯಾಕ್ ನಡೆದಿದೆ. ಇಸ್ರೇಲ್ನ ಕಟ್ಟಡಗಳ ಮೇಲಿಂದ ದಟ್ಟವಾದ ಹೊಗೆ ಆವರಿಸಿದೆ. ಇಸ್ರೇಲ್ನ ಹಲವು ಕಟ್ಟಡಗಳಿಗೆ ಭಾರಿ ಹಾನಿಯಾಗಿದೆ. 1 ಗಂಟೆಯಲ್ಲಿ 3 ಬಾರಿ ಇರಾನ್ನಿಂದ ಅಟ್ಯಾಕ್ ಆಗಿರೋದು ನೋಡಿ. ಒಂದ್ ಕಡೆ ಕದನ ವಿರಾಮದ ಮಾತುಕತೆಯ ಬಳಿಕವೂ ಕೂಡ, ಅಂದ್ರೆ ಆ ಮಾತುಕತೆ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಈ ರೀತಿಯ ಅಟ್ಯಾಕ್ಗಳಾಗಿರೋದು. ಇರಾನ್ನಿಂದ 3ನೇ ಬಾರಿ ಇವತ್ತು ಬರೀ 1 ಗಂಟೆಯಲ್ಲಿ ಆದಂತಹ ಅಟ್ಯಾಕ್ನಿಂದಾಗಿ ಸಾಕಷ್ಟು ಕಟ್ಟಡಗಳಿಗೆ ಹಾನಿ ಆಗಿದೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಿರ್ಷೆಬಾ ಅನ್ನುವಂತಹ ನಗರ, ಅಲ್ಲಿನ ಕಟ್ಟಡಗಳು ಯಾವ ರೀತಿ ಸುಟ್ಟು ಕರಕಲಾಗ್ತಾ ಇದೆ, ಅಲ್ಲಿಂದ ದಟ್ಟವಾದ ಹೊಗೆ ಆವರಿಸ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಲವು ಭಾಗವನ್ನ ಟಾರ್ಗೆಟ್ ಮಾಡಿರುವಂತಹ ಇರಾನ್ ಅಲ್ಲಲ್ಲಿ ದಾಳಿಯನ್ನ ಮಾಡ್ತಾ ಇದೆ. ಹೀಗಾಗಿ ಅದರಿಂದ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಈಗ 1 ಗಂಟೆಯಲ್ಲಿ ನಡೆದಂತಹ ದಾಳಿಯಿಂದಾಗಿ ಸಾಕಷ್ಟು ಜನ ಅಂದ್ರೆ 8 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 7 ಅಂತಸ್ತಿನ ಕಟ್ಟಡಕ್ಕೆ ಇರಾನ್ನ ಮಿಸೈಲ್ಸ್ಗಳು ಬಂದಪ್ಪಳಿಸಿದೆ. ಅಲ್ಲಿನ ಭೀಕರತೆಯ ದೃಶ್ಯಗಳನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಒಂದು ಭಾಗದಲ್ಲಿ ಯಾವ ರೀತಿ ದಟ್ಟವಾದ ಹೊಗೆ ಆವರಿಸಿದೆ, ಮಿಸೈಲ್ಸ್ ಬಂದಂತಹ ಅಂದ್ರೆ ಬಿದ್ದಂತಹ ಪರಿಣಾಮದಿಂದಾಗಿ ಯಾವ ರೀತಿ ಕಟ್ಟಡಗಳು ಹೊತ್ತಿ ಉರಿತಾ ಇದೆ. ಇನ್ನು ಉತ್ತರ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿದೆ. ಇರಾನ್ ಮಿಸೈಲ್ ದಾಳಿ ಹಿನ್ನೆಲೆ ಸೈರನ್ ಸದ್ದು ಕೇಳಿಬಂದಿದೆ. ಸೈರನ್ ಮೊಳಗ್ತಾ ಇದ್ದಂತೆ ಬಂಕರ್ನಲ್ಲಿ ಓಡಿದ್ದಾರೆ ಅಲ್ಲಿನ ಜನ. ಸೈರನ್ ಮೊಳಗಿದ ಕೆಲವೇ ಹೊತ್ತಿನಲ್ಲಿ ಮಿಸೈಲ್ಸ್ಗಳು ಬಂದಪ್ಪಳಿಸಿದೆ. ಈ ಸೈರನ್ ಬರ್ತಾ ಇದ್ದಂತೆ ಅಲ್ಲಿನ ಜನ ಕೂಡ ಕಕ್ಕಾಬಿಕ್ಕಿ ಆಗಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗತ್ತಪ್ಪ ಅಂತ ಹೇಳಿ ಜನ ಪ್ರಾಣ ಭಯದಲ್ಲಿ ಬಂಕರ್ಗಳತ್ತ ಓಡ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರೋದು. ಒಂದ್ ಕಡೆ ಇಸ್ರೇಲ್ನಾದ್ಯಂತ ಸೈರನ್ನ ಮೊಳಗಿಸಲಾಯಿತು. ಸೈರನ್ ಸದ್ದು ಕೇಳ್ತಾ ಇದ್ದಂತೆ ಅಲ್ಲಿನ ಜನ ಓಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಜೀವ ಭಯದಲ್ಲೇ ಬದುಕುವಂತಹ ಪರಿಸ್ಥಿತಿ ಅಲ್ಲಿನ ಜನರಿಗೆ. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಯಾವ ಕಟ್ಟಡಕ್ಕೆ ಮಿಸೈಲ್ಸ್ಗಳು ಬಂದು ಅಪ್ಪಳಿಸುತ್ತೋ, ಯಾವ ಕಟ್ಟಡಗಳು ಹೊತ್ತು ಉರಿಯುತ್ತೋ, ಯಾರ ಮೇಲೆ ಬಂದು ಅದು ಅಟ್ಯಾಕ್ ಮಾಡುತ್ತೋ, ಯಾರ್ಯಾರು ಪ್ರಾಣವನ್ನ ಕಳ್ಕೊಳ್ಬೇಕಾಗತ್ತೋ ನೋಡಿ. ಸೈರನ್ ಸದ್ದು ಮೊಳಗ್ತಾ ಇದ್ದಂತೆ ಜನ ಯಾವ ರೀತಿ ಓಡ್ತಾ ಇದ್ದಾರೆ ಅಂದ್ರೆ ಅಲ್ಲಲ್ಲಿ ಬಂಕರ್ಗಳನ್ನ ಮಾಡ್ಕೊಂಡಿರ್ತಾರೆ. ಅಂತಹ ಬಂಕರ್ಗಳಲ್ಲಿ ಅಡಗಿ ಕುಳಿತುವಂತಹ ಪ್ರಯತ್ನ ಅಲ್ಲಿನ ಜನರದ್ದು. 1 ಗಂಟೆಯಲ್ಲಿ ಇರಾನ್ 3 ಬಾರಿ ದಾಳಿಯನ್ನ ನಡೆಸಿದೆ. ಮಿಸೈಲ್ಸ್ಗಳ ದಾಳಿಯಿಂದಾಗಿ ಸಾಕಷ್ಟು ಕಟ್ಟಡಗಳಿಗೆ ಈಗಾಗಲೇ ಹಾನಿಯಾಗಿದೆ. ಸಾಕಷ್ಟು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಎಷ್ಟೋ ಮಂದಿ ಈಗಾಗಲೇ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇಸ್ರೇಲ್ನಲ್ಲಿದೆ. ಹೀಗಾಗಿ ಸೈರನ್ ಮೊಳಗ್ತಾ ಇದ್ದಂತೆ ಜನ ಕಕ್ಕಾಬಿಕ್ಕಿಯಾಗಿ ಓಡಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.